ಅಮ್ಮ ಹಾಲು ತಂದಿದ್ದೀನಿ ತಗೊಮ್ಮ ಕುಡಿ. ನನಗೆ ಬೇಡ ತುಳಸಿ. ಮತ್ತೆ ಊಟ ಅಂತೂ ಮಾಡಿಲ್ಲ, ಕಡೆ ಪಕ್ಷ ಹಾಲಾದ್ರೂ ಕುಡಿರಿ, ದೇಹಕ್ಕೆ ಸ್ವಲ್ಪ ಚೈತನ್ಯ ಬರುತ್ತೆ. ನನ್ನ ಮಗನ ಜೊತೆ ಮಾತಾಡಿದ್ರೆ ಮಾತ್ರ ಈ ದೇಹದಲ್ಲಿ ಉಸಿರಿರುತ್ತೆ. ಸುಶೀಲಾ, ಏನ್ ಮಾತು ಮಾತಾಡ್ತೀಯ? ಬಿಡ್ತು. ಏನಾಗ್ತಿದ್ಯಮ್ಮ ನಿಂಗೆ ಇವತ್ತು? ನಾವ್ ಯಾರಾದ್ರೂ ಬೇಸರದಲ್ಲಿದ್ರೆ ಏನೋ ಒಂದ್ ಹೇಳಿ ಧೈರ್ಯ ತುಂಬ್ತಿದ್ದೋಳು ನೀನು. ಅಂಥದ್ರಲ್ಲಿ ನೀನೇ ಇವತ್ತು ಆಕಾಶ ತಲೆ ಮೇಲೆ ಬಿದ್ದಿರೋಳ್ ತರ ಆಡ್ತಿದ್ಯಾ. ಬೆಳಗ್ಗೆಯಿಂದ ಒಂದು ಒಳ್ಳೆ ಮಾತು ಬರ್ತಿಲ್ಲ ನಿನ್ ಬಾಯಿಂದ. ಅತ್ತೆ, ದಯವಿಟ್ಟು ನೀವು ಸ್ವಲ್ಪ ಹೊತ್ತು ನಿಮ್ಮ ಮೈಂಡ್ನ ಡೈವರ್ಟ್ ಮಾಡ್ಕೊಳ್ಳಿ. ಬೇರೆ ಯಾವ್ದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿ. ನೀವು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ನಿಮಗೆ ಟೆನ್ಷನ್ ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ದಯವಿಟ್ಟು ನಾನು ಹೇಳೋದು ಸ್ವಲ್ಪ ಕೇಳಿ ಅತ್ತೆ. ಒಳ್ಳೆ ಯೋಚನೆಗಳು ಬರ್ತಾನೆ ಇಲ್ವಲ್ಲ ಅಳಿ. ಅಂದ್ರೆ ನಿನ್ನೆ ರಾತ್ರಿಯಿಂದ ಏನು ಹೇಳ್ಕೊಳಕ್ಕಾಗದೆ ಇರೋಂಥ ಸಂಕಟ ಆಗ್ತಿದೆ ನನ್ಗೆ. ಒದ್ದಾಡ್ತಾ ಇದ್ದೀನಿ ನಾನು. ಕಾಗೆಗಳು ಬೇರೆ ಹಿಂಡಿಂಡಾಗಿ ಕೂಗ್ತಾ ಕೂಗ್ತಿದೆ. ಯಾವ ಕೇಳಿಗೆ ಈ ಸೂಚನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಚಿತ್ತನ್ಗೆ ಏನಾಗಿದ್ಯೋ ಏನು ನನಗೊಂದು ಗೊತ್ತಾಗ್ತಾ ಇಲ್ಲ. ಏನಾಗುತ್ತೆ ನಮ್ಮ ಮಗನಿಗೆ? ಏನಾಗಲ್ಲ, ಸುಮ್ಮನಿರು. ರೀ, ನೀವ್ಯಾಕೆ ತಡವರಿಸ್ತಾ ಇದ್ದೀರಾ? ಅಂದ್ರೆ ನಿಮ್ಗೂ ನನ್ನ ಹಾಗೆ ಅನ್ಸಿದೆ ಅಲ್ವಾ? ಆದ್ರೆ ನೀವು ಹೇಳ್ಕೋತಾ ಇಲ್ಲ ಅಷ್ಟೇ. ರೀ, ನೀವೊಂದ್ಸಲ ಅನಂಗ್ ಫೋನ್ ಮಾಡಿ. ಸ್ವಿಚ್ ಆಫ್ ಬರ್ತಾನೆ. ನಿನ್ನೆ ರಾತ್ರಿಯಿಂದ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾರೆ. ಖಂಡಿತ ಅಲ್ಲಿ ಏನೋ ನಡೆದಿದೆ ರೀ. ಸರ್, ಅಜ್ಜಿ ಮಿಸ್ ಆಗಿ 2 days ಆಯ್ತು. ಏನಾದ್ರೂ ಗೊತ್ತಾಯ್ತಾ? ನಾವೀಗ ಒಂದ್ ಕಡೆ ಹೋಗ್ತಾ ಇದ್ದೇವೆ, ನೀವು ನಮ್ ಜೊತೆ ಬನ್ನಿ. ಎಲ್ಲಿಗೆ? ನಾನು ಯಾಕೆ ಬರಬೇಕು? ಜೀಪಲ್ಲಿ ಇರ್ತೀನಿ, ಕರ್ಕೊಂಡು ಬನ್ನಿ. ಬನ್ನಿ ಬಾಬಿ. ಮಧು, ಇನ್ಸ್ಪೆಕ್ಟರ್ ರಿಯಾಕ್ಷನ್ ಒಂಥರ ಇದೆಯಲ್ಲ. ಎಲ್ಲಿಗೋ ಬನ್ನಿ ಅಂತ ಕರೀತಾ ಇದ್ದಾರೆ. ವಾಟ್ಸ್ ಹ್ಯಾಪ್ನಿಂಗ್? ನಿಮಗೇನಾದ್ರೂ ಹೇಳಿದ್ರಾ ಅವರು? ನೀವು ಏನು ಹೈಡ್ ಮಾಡ್ತಿದ್ದೀರಾ? ಏನು ಅಂತ ಹೇಳಿ, ಇಲ್ಲ ಅಂದ್ರೆ ನಾನು ಬರೋಲ್ಲ. ಬನ್ನಿ ಬಾಬಿ, ಹಠ ಮಾಡಬೇಡಿ ಪ್ಲೀಸ್, ನಾನು ಹೇಳ್ತೀನಿ ಬನ್ನಿ. ಇವತ್ತಿಗೆ ಇವಳು ಉಪವಾಸ ಮಲಿಗೆ 3 ದಿವಸ ಆಗೋಯ್ತು. ಹೀಗೆ ಮುಂದುವರೆದ್ರೆ ಸುಶೀಲಾ ನಮಗೆ ತಕ್ಕೋಲ್ಲ. ಮಾವ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ.
ಅತ್ತೆನೆ ನಮ್ಮ ಕೈಯಲ್ಲಿ ಸಂಭಾಳ್ಸಕ್ ಆಗ್ತಾ ಇಲ್ಲ. ನೀವು ಅತ್ತೆ ದಾರಿ ಹಿಡಿದ್ಬಿಟ್ರೆ ನಮ್ಗೆ ಯಾರು ದಿಕ್ಕು? ಅದಕ್ಕೆ ಹೇಳಿ ಅಂದ್ರೆ ಜೀವನ ಗಟ್ಟಿಯಾಗಿ ಹಿಡ್ಕೊಂಡಿದ್ದೇನೆ ನಾನು. ಮಕ್ಕಳು ಮನಸ್ಸು ಯಾವತ್ತಿದ್ರು ಕಲ್ಲೆ. ತಂದೆ ತಾಯಿಗಳ ಭಾವನೆ ಅವ್ರಿಗೆ ಯಾವತ್ತೂ ಅರ್ಥ ಆಗಲ್ಲ ಅನ್ನೋ ಮಾತು 100% ಸತ್ಯ. ಇಲ್ದಿದ್ರೆ ಒಂದು ಫೋನ್ ಮಾಡಿ ಮಾತಾಡೋಕೆ ಏನು ಅವನಿಗೆ ದಾಡಿ? ಹಗಲು ರಾತ್ರಿ ಬಿಡು ಸಿಗದೆ ಇರೋಂಥ ಕೆಲಸ ಮುಂಬೈಲಿ ಏನಿದೆ ಅವನಿಗೆ? ಅಣ್ಣ ಯಾವತ್ತೂ ಈಗ ಮಾಡ್ದವನಲ್ಲ. ಅಮ್ಮ ಹೇಳ್ತಿರೋ ಹಾಗೆ ಅಣ್ಣಂಗೇನಾದ್ರೂ ಆಗಿರ್ಬೋದಾ? ಅದಕ್ಕೆ ನಮ್ಮಿಂದ ಏನಾದ್ರೂ ಮುಚ್ಚಿಡ್ತಿರ್ಬೋದಾ? ನಂಗೂ ಹಾಗೆ ಅನ್ನಿಸ್ತಿದೆ. ಅಜಿತ್ ಭಾವನ್ ಫೋನ್ 3 ದಿನದಿಂದ ಕಂಟಿನ್ಯೂಸ್ ಆಗಿ ಸ್ವಿಚ್ ಆಫ್ ಆಗಿದೆ. ಶರ್ಲಿಗೆ ಫೋನ್ ಮಾಡಿ ಅವನಿಗೆ ಫೋನ್ ಕೊಡು ಮಾತಾಡ್ಬೇಕು ಅಂದ್ರೆ ಅವನ ಪರವಾಗಿ ಇವಳೇ ಮಾತಾಡ್ಬಿಡ್ತಾಳೆ. ಅವ್ರು ಸ್ನಾನಕ್ಕೆ ಹೋಗಿದ್ದಾರೆ, ಯಾರೋ ಕೊಲ್ಲಿಗೆ ಬಂದ್ರು, ಆಮೇಲೆ ಫೋನ್ ಮಾಡಿಸ್ತೀನಿ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾಳೆ. ಹಾಗೆ ಹೇಳಿದ್ದೆ ಬಂತು, ಫೋನ್ ಮಾತ್ರ ಬರಲೇ ಇಲ್ಲ. ಅಜಿತ್ಗೇನೋ ಆಗಿದೆ ರೀ. ಇಲ್ಲಾಂದ್ರೆ ಅವನು ಫೋನ್ ಮಾಡದೆ ಇರ್ತಿರ್ಲಿಲ್ಲ. ನಾನು ಅಜಿತ್ ಜೊತೆ ಮಾತಾಡ್ಬೇಕು ರೀ. ಅಮ್ಮ ಪ್ಲೀಸ್ ಅಳ್ಬೇಡಮ್ಮ. ರೀ ಒಂದ್ಸಲ ಅದಕ್ಕೆ ಫೋನ್ ಮಾಡಿ ನೋಡಿ. ಶರ್ಲಿಯ ಫೋನ್ ತೆಗಿತಾ ಇಲ್ಲ. ಅಜಿತ್ ಏನು ಆಗಿದೆ ರೀ? ಅಮ್ಮ ಸುಶೀಲಾ, 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 ಅಜಿತ, ಅಜಿತ, ಏನಾಗ್ತಿದೆ ನಿನಗೆ? ನೀರು ಕುಡಿತೀಯಾ? ಸುಶೀಲಾ, ಸುಶೀಲಾ, ಅಮ್ಮ ಅಮ್ಮ ಏನಾಗ್ತಿದೆ ಅಮ್ಮ? ಅಜಿತ, ಸುಶೀಲಾ, ಸುಶೀಲಾ, ನಾನು ಡಾಕ್ಟರ್ನ ಕರ್ಕೊಂಡ್ಬರ್ತೀನಿ. ಅಮ್ಮ ಅಮ್ಮ ಅದಕ್ಕೆ ರಮ್ಯಾ ಅಜಿತನ್ಗೆ ಮೆಸೇಜ್ ಮಾಡಿದಾಳೆ. ಅಜಿತ ಇನ್ನೇನು ಫೋನ್ ಮಾಡ್ತಾನೆ, ನೀವು ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ. ಅದಕ್ಕೆ ಮಿಸಸ್ ಶರ್ಲಿ ಪ್ಲೀಸ್ ಕಮ್. ಎಲ್ಲಿಗೆ? ಯಾವ ಪ್ಲೇಸ್ ಇದು? ನಾನು ಯಾಕೆ ಬರಬೇಕು? ಶರ್ಲಿ ಮೇಡಮ್, ಇಲ್ಲೊಂದು ಅನ್ಐಡೆಂಟಿಫೈಡ್ ಬಾಡಿ ಸಿಕ್ಕಿದೆ. ಸೋ ವಾಟ್? मधु प्लीज इन्हें जरा समझा कर लेकर आना. ओके सर. आ जाओ. ಬಾಬಿ, ಆ ಬಾಡಿ ಅಜಿತ್ ಅವ್ರದ್ದು ಅಲ್ವೋ ಅನ್ನೋದನ್ನ ನೀವೊಬ್ರು ಲಾಯರ್ ಆಗಿ ಪೊಲೀಸ್ ಇನ್ವೆಸ್ಟಿಗೇಷನ್ ಬಗ್ಗೆ ನಾನೇ ನಿಮಗೆ ಹೇಳಬೇಕಾಗಿಲ್ಲ. ಸ್ವಲ್ಪ ಧೈರ್ಯ ಮಾಡಿಕೊಂಡು ಆ ಬಾಡಿ ಅಜಿತ್ ಅವ್ರದ್ದು ಅಲ್ವೋ ಅನ್ನೋದನ್ನ ಒಂದ್ಸಲ ನೋಡಿ. ನನ್ನ ಅಜಿತ್ ಸತ್ತಿಲ್ಲ, ಅದು ಯಾರ್ದು ಬಾಡಿ? ನಾನು ಆ ಬಾಡಿನೆಲ್ಲ ನೋಡೋದಿಲ್ಲ. ಬಾಬಿ,
ಹಠ ಮಾಡಬೇಡಿ. ಒಂದ್ಸಲ ಬಂದು ಆ ಬಾಡಿ ಅಜಿತ್ ಅವ್ರದ್ದು ಅಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡಿ. ಪೊಲೀಸ್ನವರು ಮುಂದಿನ ಕೆಲಸನ ನೋಡ್ಕೊಳ್ತಾರೆ. ನೀವು ಅಜಿತ್ ಅವ್ರನ್ನ ಹುಡುಕಕ್ಕೆ ಶುರು ಮಾಡಬಹುದು. ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬನ್ನಿ ಬಾಬಿ, ಬನ್ನಿ. ಸೇರದಾಕವ್ರೆ. ಬಾಡಿ ನೀರಲ್ಲಿ ಬಿದ್ದು 2 ಡೇಸ್ ಆಗಿದೆ. ಹಾಗಾಗಿ ಉಬ್ಬಿಕೊಂಡಿದೆ. ಮೀನುಗಳೆಲ್ಲ ಅರ್ಧಂಬರ್ಧ ತಿಂದೋದ್ರಿಂದ ನಿಮ್ಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಕಷ್ಟ ಆಗ್ತಿರಬಹುದು. ನೋ ಇನ್ಸ್ಪೆಕ್ಟರ್, ನಾನು ಐಡೆಂಟಿಫೈ ಮಾಡಿಬಿಟ್ಟೆ. ಹಿ ಇಸ್ ನಾಟ್ ಮೈ ಅಜಿತ್. ಆರ್ ಯು ಶ್ಯೂರ್? यस, आई एम 100% श्योर. पवार, वो बॉडी के पास जो चीजें मिली है ना, उन्हें जरा लाकर इन्हें दिखा देना. ಟೂ ಡೇಸ್ ನೀರಲ್ಲಿತ್ತಲ್ಲ, ಡ್ಯಾಮೇಜ್ ಆಗಿರ್ಬೋದು. ಸ್ವಲ್ಪ ಡಿಟೇಲ್ ಆಗಿ ಚೆಕ್ ಮಾಡಿ. ಅಜಿತ, ಅಜಿತ, ಅಜಿತನ ಹತ್ರ ಮಾತಾಡ್ಬೇಕು. ಅಜಿತ, ಅಜಿತ, ಅಜಿತ ನೋಡ್ಬೇಕು. ಅಜಿತ, BP ಲೋ ಇದೆ. ಇವ್ರು ಊಟ ಮಾಡಿ ಎಷ್ಟು ದಿನ ಆಯ್ತು? 3 ದಿನ ಆಯ್ತು ಡಾಕ್ಟ್ರೆ. ವಾಟ್? ತಮಾಷೆ ಮಾಡ್ತಿದ್ದೀರಾ? ಒಬ್ರು 3 ದಿನ ಊಟ ಮಾಡದೆ ಎಮರ್ಜೆನ್ಸಿ ಹೋಗೋವರೆಗೂ ಏನ್ರಿ ಮಾಡ್ತಿರ್ತೀರಾ ನೀವು? ನೋಡಿ,
ಪಲ್ಸ್ ಕೂಡ ಡೌನ್ ಆಗ್ತಾ ಇದೆ. ಇಮಿಡಿಯೇಟ್ ಆಗಿ ಇವ್ರನ್ನ ಅಡ್ಮಿಟ್ ಮಾಡಬೇಕು. ಆಂಬ್ಯುಲೆನ್ಸ್ ಫೋನ್ ಮಾಡಿ. ಇಲ್ಲ, ನಾನು ಬರೋಲ್ಲ. ಅಜಿತನ್ ನೋಡ್ಬೇಕು. ಬಲವಂತವಾಗಾದ್ರೂ ಅಡ್ಮಿಟ್ ಮಾಡ್ಲೇಬೇಕು ಇವ್ರನ್ನ. ಇಲ್ಲ, ನಾನು ಬರೋಲ್ಲ. ನನ್ನ ಮಗ ಅಜಿತನ್ ಜೊತೆ ಮಾತಾಡ್ಬೇಕು. ಅಜಿತನ ಹತ್ರ ಮಾತಾಡ್ಬೇಕು. ಅಜಿತನ ಹತ್ರ ಮಾತಾಡ್ಬೇಕು. ಹೇಳಿ ಡಾಕ್ಟರ್. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ತುಂಬಾ ಕ್ರಿಟಿಕಲ್ ಆಗುತ್ತೆ. ನಮಗೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಡಾಕ್ಟರ್. 3 ದಿವಸದಿಂದ ಊಟ ತಿಂಡಿ ಏನು ಮಾಡದೆ ಹಠ ಮಾಡ್ತಾ ಗೋಳಾಡ್ತಿದ್ದಾರೆ. ಅವ್ರ ಗೋಲಾಟ ಮಾತ್ರ ಕಾಣಿಸ್ತಿದ್ಯಾ ನಿಮ್ಗೆ? ಅವ್ರ ಫೀಲಿಂಗ್ಸ್ ಅರ್ಥ ಆಗ್ತಿಲ್ವಾ? ನಾವು ನಮ್ಮ ಮಗನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀವಿ, ಆದರೆ ಆಗ್ತಿಲ್ಲ. ಅವ್ರ ಚಿಂತೆ ಎಲ್ಲ ಅವ್ರ ಮಗಂದೇ ರೀ. ಅವ್ರು ಇವ್ರ ಜೊತೆ ಒಂದ್ಸತಿ ಮಾತಾಡ್ಬಿಟ್ರೆ ಇವ್ರ ಜಿಂಕೆ ಹಾಗೆ ಎತ್ ಕೂತ್ಕೊಳ್ತಾರೆ. ಅವಾಗ ಯಾವ ಮೆಡಿಸನ್ಸು ಬೇಕಾಗಿಲ್ಲ. ಯು ಕೀಪ್ ಆನ್ ಟ್ರೈಯಿಂಗ್. ಏನಾದರೂ ಸೀರಿಯಸ್ ಇದ್ರೆ ನನಗೆ ಕಾಲ್ ಮಾಡಿ. ಸರಿ ಡಾಕ್ಟರ್. ಓಕೆ, ನಾನಿನ್ನು ಬರ್ತೀನಿ. ಸರಿ. ಓ ಮೈ ಗಾಡ್, ಮಧು, ಈ ಬಾಡಿ ಅಜಿತ್ ರೀ? ನಿಜನಾ ಸರ್? ನೋಡಿ, ಈ ಪರ್ಸಲ್ಲಿ ಇವರ ಫೋಟೋ ಇದೆ. ಮನೆಯವರಿಗೆ ಈಗಲಾದ್ರೂ ಇನ್ಫಾರ್ಮ್ ಮಾಡಿಬಿಡಿ. ಮುಂಬೈಗೆ ಬಂದು ನನ್ನ ಲೈಫ್ನ ಕಳ್ಕೊಂಡಿದ್ದೀನಿ. ಜೊತೆಲಿ ಅತ್ತೆ ಮಾವನು ಕಳ್ಕೊಳ್ಳೋ ಶಕ್ತಿ ಇಲ್ಲ. ಹಾಗಾದ್ರೆ ಮುಂದಿನ ಕಾರ್ಯ ನಾನೇ ಮಾಡ್ತೀನಿ. ಕೊಟ್ಟೆ ತೊಳಿತೆ. ಹಲೋ ಅಜಿತ, ಮಗನೇ,